ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುಳಾ ಮಾಡುವ ನಮಸ್ಕಾರಗಳು. ನಮ್ಮ ಈ ಪ್ರಚೋದನೆಯ ನುಡಿಗಳು, ಮಾತುಗಳು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗಳಿಗೂ ಇದ್ದರೆ ಅದಕ್ಕೆ ಯಾವ ರೀತಿ ಉದಾಹರಣೆಗಳ ಮುಖಾಂತರ ತಿಳಿಸುವುದಾದರೆ ನಾವು ನಿಮಗೆ ಖಂಡಿತವಾಗಲು ತಿಳಿಸುತ್ತೇವೆ. ಇವತ್ತಿನ ದಿನ ಸಮಯ ಪ್ರಜ್ಞೆ ಬಗ್ಗೆ ಚರ್ಚೆ ಮಾಡಲು ಇಷ್ಟಬಯಸುತ್ತೇನೆ. ಸಮಯ ಪ್ರಜ್ಞೆ ಪ್ರತಿಯೊಬ್ಬ ವ್ಯಕ್ತಿಗೂ ಬರಬೇಕು. ಅದು ಪ್ರಾಮುಖ್ಯತೆ ಇದೆ. ಜೀವನದಲ್ಲಿ ಏನಾದರೂ ನಾವು ಸಾಧಿಸಬೇಕಂದ್ರೆ, ಏನಾದರೂ ಒಂದು ಮಾಡಬೇಕಾದ್ರೆ ಮೊದಲು ನಾವು ಸಮಯಕ್ಕೆ ಪ್ರಜ್ಞೆಯನ್ನು ಕೊಡಬೇಕು. ಯಾವ ಸಂದರ್ಭದಲ್ಲಿ, ಯಾವ ಸನ್ನಿವೇಶದಲ್ಲಿ, ಯಾವ ಸಮಯಕ್ಕೆ ನಾವು ಅದನ್ನು ಮಾಡಬೇಕು, ಯಾವ ಸಮಯದಲ್ಲಿ ನಾವು ಅದನ್ನು ಕಂಡುಕೊಳ್ಳಬೇಕು ಅನ್ನೋದನ್ನು ನಮ್ಮಲ್ಲಿ ಪರಿಜ್ಞಾನ ಬರದೇ ಹೋದರೆ ನಾವು ಅದನ್ನು ಯಶಸ್ಸು ಮಾಡಲು ಸಾಧ್ಯವಿಲ್ಲ. ಇವತ್ತಿನದ ಈ ಸಮಯ ಪ್ರಜ್ಞೆ ಮಕ್ಕಳಲ್ಲಿ ಆಗಲಿ, ಹಿರಿಯರಲ್ಲಾಗಲಿ, ಮಧ್ಯಮರಲ್ಲಾಗಲಿ ಇದು ಬಹಳ ಕೊರತೆ ಕಾಣ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಬರ್ತಕ್ಕಂಥ ಸಮಯ ಪ್ರಜ್ಞೆ ಭಾಳ ನಾವು ಪ್ರಜ್ಞಾಹೀನರಾಗುತ್ತಿದ್ದೇವೆ. ಎಲ್ಲರೂ ಅದನ್ನು ಅರ್ಥಕೊಳ್ಳಬೇಕು. ಸಮಯಕ್ಕೆ ತಕ್ಕಾಗಿ ನಡುವುದನ್ನು ಕಲಿತಾಗ ಒಬ್ಬ ವ್ಯಕ್ತಿ ಯಶಸ್ಸನ್ನು ಸಾಧಿಸಲು ಸಾಧ್ಯತೆ ಇದೆ. ನಮ್ಮ ಹತ್ರ ಆಸ್ತಿ ಇದೆ, ದುಡ್ಡಿದೆ, ನಾನು ಐಷಾರಾಮಿ ಜೀವನವನ್ನು ಮಾಡಬಹುದು ಅಂದುಕೊಳ್ಳಬಹುದು. ಆದರೆ ಕೆಲವೊಂದು ಸಮಯದಲ್ಲಿ ನಮ್ಮನ್ನು ಪ್ರಜ್ಞಾಹೀನರಾಗಿ ಆದರೆ ನಾವು ಇರುವುದನ್ನು ಎಲ್ಲವನ್ನೂ ನಿಶ್ವರವಾಗಿ ಮಾಡ್ಕೋಬೇಕಾಗ್ತದೆ. ನಮ್ಮಲ್ಲಿ ಆ ಜ್ಞಾನವನ್ನು ಹೊಂದಬೇಕು. ಸಮಯಕ್ಕೆ ಪ್ರಜ್ಞೆ ಕೊಡುವುದನ್ನು ಕಲಿತಾಗ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯತೆ ಇದೆ. ಇದನ್ನು ದಯಮಾಡಿ ಎಲ್ಲರೂ ಸಮಯ ಪ್ರಜ್ಞರಾಗಲು ಇಷ್ಟಪಡಿ. ಸಮಯ ಪ್ರಜ್ಞೆಯನ್ನು ನೀವು ತಿಳಿದುಕೊಂಡರೆ ನಿಮ್ಮ ಮಕ್ಕಳಲ್ಲಿ ಆ ಪ್ರವೃತ್ತಿಯನ್ನು ಬೆಳೆಸಲು ಪ್ರಯತ್ನಿಸಿ. ಯಾವ ಮಕ್ಕಳಲ್ಲಿ ಇವತ್ತು ಬೆಳವಣಿಗೆ ಆಗ್ತೈತಿ, ನಾಳೆ ಅವರು ದೇಶದ ಪ್ರಜೆಗಳು. ಆ ಸಮಯ ಪ್ರಜ್ಞೆಯನ್ನು ಅರ್ಥಕೊಂಡಾಗ ಅವರ ಜೀವನದಲ್ಲಿಯೂ ಕೂಡ ಯಶಸ್ಸನ್ನು ಕಾಣಲು ಸಾಧ್ಯತೆ ಇದೆ. ಅವರ ಬದುಕಿನಲ್ಲಿಯೂ ಎಲ್ಲವನ್ನೂ ಸಕ್ಸಸ್ಸನ್ನಾಗಿ ಮಾಡಿಕೊಳ್ಬೋದು. ಯಶಸ್ಸಿನ ಹಿಂದೆ ಇರ್ತಕ್ಕಂಥ ಸಮಯ ಪ್ರಜ್ಞೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡಬೇಕು. ಸಮಯವನ್ನು ಪ್ರಜ್ಞೆ ಪ್ರಾಮುಖ್ಯತೆಯನ್ನು ಕೊಡದೇ ಹೋದರೆ ನಾವೆಲ್ಲವನ್ನು ಕಳೆದುಕೊಳ್ಳಬಹುದು. ಅದಕ್ಕಾದ್ರಿಂದ ಅವಮಾನಗಳನ್ನು ಪಡೆಯಬಹುದು. ನಾವು ಅನ್ಕೊಂಡಂಥ ಕೆಲಸಗಳು ವಿಫಲತೆಯೂ ಹೊಂದಬಹುದು. ಯಶಸ್ಸನ್ನು ಮಾಡಲು ಅಸಾಧ್ಯವೂ ಆಗಬಹುದು. ದಯಮಾಡಿ ಎಲ್ಲರೂ ಸಮಯ ಪ್ರಜ್ಞೆಯನ್ನು ಮನುಷ್ಯನಲ್ಲಿ ಬಳಸಿಕೊಳ್ಳುವುದು ಭಾಳ ಪ್ರಾಮುಖ್ಯತೆ ಇದೆ. ಅದಕ್ಕೆ ಸಮಯವನ್ನು ಎಲ್ಲರೂ ನಿಮ್ಮ ಜೀವನಕ್ಕೆ ತಕ್ಕಾಗಿ ಸಮಯ ಸಂದರ್ಭಗಳಲ್ಲಿ ಬಂದಾಗ ಆ ಸಮಯವನ್ನು ಯಾವ ರೀತಿ ನಾವು ಉಪಯೋಗ ಮಾಡಿಕೊಳ್ಬೇಕು, ಆ ಸಮಯ ಬಂದಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದೇ ಆದರೆ ನಮ್ಮ ಯಶಸ್ಸನ್ನು ನಾವು ಕಾಣಲು ಸಾಧ್ಯತೆ ಇದೆ ಅಂತ ಹೇಳುತ್ತಾ ನನ್ನ ಈ ಹಿತನುಡಿಗಳನ್ನು ಮುಗಿಸಲು ಇಷ್ಟಪಡುತ್ತೇನೆ. ನಮ್ಮ ಹಿತನುಡಿಗಳು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮಂಜುಳಾ ನಾಗರಾಜ್.